ಸಂಕಲ್ಪ ಎಜುಕೇಷನ್ ಟ್ರಸ್ಟ್, ಸಂಕಲ್ಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್, ಗಂಗಾವತಿ. ನಾನು ನಿಮ್ಮ ಪ್ರೀತಿಯ ಬಸವನಗೌಡ ಜಿ, ವಾಣಿಜ್ಯ ಉಪನ್ಯಾಸಕರು, ಸಂಕಲ್ಪ ಪದವಿ ಪೂರ್ವ ಕಾಲೇಜ್, ಗಂಗಾವತಿ. ಇವತ್ತು ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು 3 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮತ್ತೊಂದು 8 ಅಂಕದ ಪ್ರಶ್ನೆಯನ್ನು ನಾನಿಲ್ಲಿ ಆಡಿಯೋ ಮಾಡಿಬಿಡ್ತಾ ಇದ್ದೀನಿ. ಅದು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಕಾರ್ಯಗಳು. ಈ ನಿರ್ವಹಣೆಯ ಕಾರ್ಯಗಳು ನಿಮಗೆ 8 ಮಾರ್ಕ್ಸ್ಗೆ ಕೇಳತಕ್ಕಂಥದ್ದು. ಇದರಲ್ಲಿ ನೀವು ಪೀಠಿಕೆ, ಉಪಸಂಹಾರ ಎರಡನ್ನೂ ಕೂಡ ನೀವು ಬರೀಲೇಬೇಕು. ಓಕೆ ಸ್ಟೂಡೆಂಟ್ಸ್, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಕಾರ್ಯಗಳಲ್ಲಿ ಒಟ್ಟು 5 ಪಾಯಿಂಟ್ಸ್ ನಿಮಗೆ ಕೊಡ್ತಾ ಹೋಗ್ತಾರೆ. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಕನ್ನಡದಲ್ಲಿ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಅಂತೇಳಿ ಕರಿತಾ ಹೋಗ್ತೀವಿ. ಇವುಗಳನ್ನು ಸರಿಯಾಗಿ ನೀವು ಎಕ್ಸ್ಪ್ಲನೇಷನ್ಸ್ ಮಾಡಿದ್ರೆ ನಿಮಗೆ 8 ಅಂಕ ನಿಮಗೆ ಇದರಲ್ಲಿ ಬರ್ತಾ ಹೋಗ್ತೀವಿ. ಇದರ ಎಕ್ಸ್ಪ್ಲನೇಷನ್ಸ್ ನಾನು ಕೊಡ್ತಾ ಹೋಗ್ತೀನಿ. ಓಕೆ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಕಾರ್ಯಗಳು. ಈಗಾಗಲೇ ನೀವು ಆಲ್ರೆಡಿ ಮ್ಯಾನೇಜ್ಮೆಂಟಿನ ಮೀನಿಂಗನ್ನು ನೋಡ್ಕೊಂಡಿದ್ರಿ. ಅದನ್ನೇ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ದ ಪ್ರೊಸೆಸ್ ಆಫ್ ಪ್ಲಾನಿಂಗ್. ಅಂದರೆ ಇದೊಂದು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಅಂದರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಎಫರ್ಟ್ಸ್ ಆಫ್ ಆರ್ಗನೈಸೇಷನ್ ಮೆಂಬರ್ಸ್ ಆ್ಯಂಡ್ ಆಫ್ ಯೂಸಿಂಗ್ ಆರ್ಗನೈಸೇಷನ್ ರಿಸೋರ್ಸ್ ಟು ಅಚೀವ್ ಸ್ಪೆಸಿಫಿಕ್ ಗೋಲ್ಸ್. ಅಂದರೆ ಒಂದು ನಿರ್ದಿಷ್ಟ ಗುರಿಯನ್ನು ಮುಟ್ಟೋದಕ್ಕೆ ತನ್ನ ಸದಸ್ಯರ ಜೊತೆಗೆ ಯೋಜಿಸುವಿಕೆ, ಸಂಘಟಿಸುವಿಕೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಹಾಗೂ ಸಂಘಟನೆಯ ಸಂಪನ್ಮೂಲಗಳೆಲ್ಲವನ್ನು ಬಳಸಿಕೊಂಡು ಒಂದು ನಿರ್ದಿಷ್ಟ ಗುರಿಯನ್ನು ಮುಟ್ತಕ್ಕಂಥದ್ದು. ಭಾಳ ನೀಟಾಗಿ ನಾನು ಮೇಲೆ ಅದರ ಇಂಗ್ಲೀಷಲ್ಲೂ ಮತ್ತು ಕನ್ನಡದಲ್ಲಿ ಎರಡನ್ನೂ ನಾನು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಸ್ವಲ್ಪ ನೋಡಿಕೊಡ್ರಿ. ಮತ್ತು ಇನ್ನೊಂದ್ಸರಿ ಅರ್ಥ ಆಗಿಲ್ಲ ಅಂದರೆ 1 or 2 ಟೈಮ್ ಈ ಆಡಿಯೋಸನ್ನು ಕೇಳ್ತಾ ಹೋಗಿ. ಓಕೆ, ಡಿಸ್ಕಸಿಂಗ್ ಅಬೌಟ್ ಫಸ್ಟ್ ಪಾಯಿಂಟ್, ಪ್ಲಾನಿಂಗ್, ಯೋಜಿಸುವಿಕೆ. ಪ್ಲಾನಿಂಗ್ ಈಸ್ ದ ಫಂಕ್ಷನ್ ಆಫ್ ಡಿಟರ್ಮೈನಿಂಗ್ ಇನ್ ಅಡ್ವಾನ್ಸ್ ವಾಟ್ ಈಸ್ ಟು ಬಿ ಡನ್ ಆ್ಯಂಡ್ ಹೂ ಈಸ್ ಟು ಡೂ ಇಟ್. ದಿಸ್ ಇಂಪ್ಲಾಯ್ಸ್ ಸೆಟ್ಟಿಂಗ್ ಗೋಲ್ಸ್ ಇನ್ ಅಡ್ವಾನ್ಸ್ ಆ್ಯಂಡ್ ಡೆವಲಪಿಂಗ್ ಎ ವೇ ಆಫ್ ಅಚೀವಿಂಗ್ ದಮ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ಇಲ್ಲಿ ಕೊಟ್ಟಿರೋ ಹಾಗೆ ಪ್ಲಾನಿಂಗ್ ಈಸ್ ಅ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಮೊದಲೇ ಅದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದು? ಯೋಜಿಸುವಿಕೆ ಅಂತ ಕರಿತಾ ಹೋಗ್ತೀವಿ. ಸೊ ಕನ್ನಡದಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಯೋಜಿಸುವಿಕೆ ಏನನ್ನು ಮಾಡಬೇಕು ಮತ್ತು ಅದನ್ನು ಯಾರು ಮಾಡಬೇಕು ಎಂಬುದನ್ನು ಮುಂಚಿತವಾಗಿ ನಿರ್ಧರಿಸ್ತಕ್ಕಂಥ ಒಂದು ಕಾರ್ಯ ಅಂತ ಕರಿತಾ ಹೋಗ್ತೀವಿ. ಸೊ ಇದರಷ್ಟೇ ಇರ್ಚೆ. ಪ್ರತಿಯೊಂದು ಗುರಿಯನ್ನು ಮುಟ್ಟೋದಕ್ಕೆ, ಪ್ರತಿಯೊಂದು ಕೆಲಸವನ್ನು ನಾವು ಮಾಡೋದಕ್ಕೆ ಮೊದಲು ಏನು ಮಾಡಬೇಕು? ಯೋಜನೆಯನ್ನು ತಯಾರು ಮಾಡ್ಕೋಬೇಕು. ಪ್ಲಾನಿಂಗ್ ಪ್ರಿಪೇರ್ ಮಾಡ್ಕೊಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಸೊ ನೀವೇ ಒಂದು ಕಂಪ್ನಿಯನ್ನು ಪ್ರಾರಂಭ ಮಾಡಿದಾಗ ಆ ಕಂಪನಿಯಲ್ಲಿ ಯಾವ ವಸ್ತುವನ್ನು ತಯಾರು ಮಾಡಬೇಕು ಅಂದ್ಕೊಳ್ತೀರೋ ಅದ್ರ ಬಗ್ಗೆ ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ಅದನ್ನು ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದು ಕೂಡ ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಪ್ರತಿಯೊಂದನ್ನು ನಾವೇನು ಮಾಡಬೇಕು? ಇಟ್ಸ್ ಯೂಸಸ್ ಪ್ಲ್ಯಾನ್. ಅಂದರೆ ಪ್ರತಿಯೊಂದನ್ನು ಬಳಕೆ ಮಾಡೋದಕ್ಕೆ ನಾವೇನು ಬೇಕು? ಯೋಜಿಸುವಿಕೆ ಬೇಕೇ ಬೇಕು. ಸೊ ಹಾಗೆ ಈ ಪ್ಲಾನಿಂಗ್ ಮೀನಿಂಗನ್ನು ನೀವು ಇಲ್ಲಿ ನೋಡ್ಕೊಳ್ಳೋದ್ರಿಂದ ನಿಮಗೆ ಈಗ ಆಲ್ರೆಡಿ ನೆಕ್ಸ್ಟ್ ಟಾಪಿಕ್ ಅಂದರೆ 4ನೇ ಟಾಪಿಕಲ್ಲಿ ನಿಮಗೆ ಪ್ಲಾನಿಂಗ್ ಬರುತ್ತೆ. ಆ 4ನೇ ಟಾಪಿಕಲ್ಲಿ ನಿಮಗೆ ಪ್ಲಾನಿಂಗ್ ಮೀನಿಂಗ್ ಈಸಿ ಅರ್ಥ ಆಗುತ್ತೆ. ಓಕೆ, ಡಿಸ್ಕಸಿಂಗ್ ಅಬೌಟ್ ಸೆಕೆಂಡ್ ಪಾಯಿಂಟ್, ಆರ್ಗನೈಸೇಷನ್ಸ್, ಸಂಘಟಿಸುವಿಕೆ. ಸೊ ಮೇಲೆ ಕೊಟ್ಟಿರೋ ಹಾಗೆ ಆರ್ಗನೈಸಿಂಗ್ ಈಸ್ ದ ಮ್ಯಾನೇಜ್ಮೆಂಟ್ ಫಂಕ್ಷನ್ ಆಫ್ ಅಸೈನಿಂಗ್ ಡ್ಯೂಟೀಸ್, ಗ್ರೂಪಿಂಗ್ ಟಾಸ್ಕ್ಸ್, ಎಸ್ಟಾಬ್ಲಿಷಿಂಗ್ ದ ಅಥಾರಿಟಿ ಆ್ಯಂಡ್ ಅಲೋಕೇಟಿಂಗ್ ರಿಸೋರ್ಸ್ ರಿಕ್ವೈರ್ಡ್ ಟು ಕ್ಯಾರಿ ಔಟ್ ಆಫ್ ಸ್ಪೆಸಿಫಿಕ್ ಪ್ಲ್ಯಾನ್. ಸೊ ಇದರ ಅರ್ಥ ಇಷ್ಟೇ. ಒಂದು ನಿರ್ದಿಷ್ಟ ಯೋಜನೆಗೆ ತಕ್ಕಂತೆ ಒಂದು ಗ್ರೂಪ್ಗಳನ್ನು ಮಾಡಿ ಆ ಗ್ರೂಪ್ಗಳಿಗೆ ಏನು ಮಾಡಬೇಕು? ನಾವು ಅವ್ರದ್ದೇ ಆದ ಅಥಾರಿಟಿ, ಅಧಿಕಾರನ ಹಂಚಿಕೆ ಮಾಡ್ತಕ್ಕಂಥದ್ದು, ಅವರಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು, ಹಾಗೆ ಕೆಲಸಗಳನ್ನು ಅಲ್ಲಿ ಒಗ್ಗೂಡಿಸ್ತಕ್ಕಂಥದ್ದು. ಇವೆಲ್ಲವನ್ನು ನಾವೇನಂತೀವಿ? ಸಂಘಟಿಸುವಿಕೆ ಅಂತ ಕರಿತಾ ಹೋಗ್ತೀವಿ. ಇನ್ನು ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ. ಸಂಘಟಿಸುವಿಕೆ ಒಂದು ನಿರ್ದಿಷ್ಟ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು ಅಗತ್ಯವಿರುವ ಕರ್ತವ್ಯಗಳ ನಿಯೋಜಿಸುವಿಕೆ, ಕೆಲಸಗಳನ್ನು ಒಗ್ಗೂಡಿಸೋದು, ಜೊತೆಗೆ ಅಥಾರಿಟಿ, ಅಧಿಕಾರನ ಹಂಚಿಕೆ ಮಾಡ್ತಕ್ಕಂಥದ್ದು, ಅವರಿಗೆ ಸಂಪನ್ಮೂಲಗಳನ್ನು ಕೂಡ ಹಂಚಿಕೆ ಮಾಡ್ತಕ್ಕಂಥದ್ದು ನಾವೇನಂತೀವಿ? ಒಂದು ನಿರ್ದಿಷ್ಟ ಯೋಜನೆಗೆ ತಕ್ಕಂಥ ಅವುಗಳನ್ನು ಪ್ರೊವೈಡ್ ಮಾಡ್ತಕ್ಕಂಥವು, ಕೊಡ್ತಾ ಹೋಗ್ತಕ್ಕಂಥದ್ದು ನಾವು ಸಂಘಟಿಸುವಿಕೆ ಅಂತ ಕರಿತಾ ಹೋಗ್ತೀವಿ. ಭಾಳ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಕಂಪನಿ ಇದೆ, ಒಂದು ಕಂಪನಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಏನು? ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಇದೆ, ಕಂಪನಿಗೆ ಲೇಬರ್ಸ್ ಬೇಕು, ಮೊದಲನೇದಾಗಿ ಕೆಲಸಗಾರರು ಬೇಕು, ಎರಡನೇದಾಗಿ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಬಿಲ್ಡಿಂಗ್, ಮೂರನೇದಾಗಿ ಬೇಕಾಗಿರ್ತಕ್ಕಂಥದ್ದು ರಾ ಮಟೀರಿಯಲ್. ಸೊ ಇವುಗಳನ್ನು ಒಂದೊಂದಾಗಿ ಏನು ಮಾಡಬೇಕು? ಅವ್ರಿಗೆ ಹಂಚಿಕೆ ಮಾಡ್ತಾ ಹೋಗ್ತಕ್ಕಂಥದ್ದು, ಒಂದೊಂದಾಗಿ ಅವ್ರಿಗೆ ಯೋಜನೆಗೆ ತಕ್ಕಂತೆ ಪೂರೈಕೆ ಮಾಡ್ತಕ್ಕಂಥದ್ದು ನಾವೇನಂತೀವಿ? ಇಲ್ಲೇ ಸಂಘಟಿಸುವಿಕೆ ಅಂತ ಕರಿತಾ ಹೋಗ್ತೀವಿ. ಸಂಘಟನೆ ಮೀನಿಂಗನ್ನು ಕೂಡ ಸೇಮ್ ನಿಮಗೆ
ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ಗಳಲ್ಲಿ ಈ ಸಂಘಟಿಸುವಿಕೆ ಮೀನಿಂಗ್ ಬರ್ತಾ ಹೋಗುತ್ತೆ. ನೀವು ಅಲ್ಲಿ ಆದರೂ ಬರಿಬೋದು, ಇಲ್ಲಿ ಆದರೂ ಬರಿಬೋದು. ಇಲ್ಲಿ ಓದಿದ್ದನ್ನು ಅಲ್ಲಿ ಕೂಡ ನೀವು ಅಪ್ಲೈ ಕೂಡ ಮಾಡ್ಬೋದು. ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಥರ್ಡ್ ಪಾಯಿಂಟ್, ಸ್ಟಾಫಿಂಗ್. Staffing, simply stated, is finding the right people for the right job. A very important aspect of management is to make sure that the right people with the right qualifications are available at the right places, time to accomplish the goals of the organizations. ಸೊ ಇದು ಇನ್ನು ಕನ್ನಡದಲ್ಲಿ ಬಂದರೆ ಸರಿಯಾದ ಸ್ಥಳಕ್ಕೆ ಸರಿಯಾದ ವ್ಯಕ್ತಿಗಳನ್ನು, ಜನರನ್ನು ಹುಡುಕೋದು ಅಂತ ಕರಿತಾ ಹೋಗ್ತೀವಿ. ಅಂದರೆ ಸಂಸ್ಥೆಯ ಗುರಿಗಳನ್ನು ಸಾಧಿಸೋಕ್ಕೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಹತೆಯನ್ನು ಹೊಂದಿರತಕ್ಕಂಥ, ಅಂದರೆ ಗುಡ್ ಕ್ವಾಲಿಫಿಕೇಷನ್ಸ್ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಆ ಜಾಬ್ಗೆ ಸರಿಯಾಗಿ ಆಯ್ಕೆ ಮಾಡ್ತಕ್ಕಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ವ್ಯಕ್ತಿಗಳು ಇದ್ದಾರೆ ಇಲ್ಲ ಅನ್ನೋದನ್ನು ತಿಳ್ಕೊಳ್ತಕ್ಕಂಥದ್ದು ನಾವೇನಂತ ಸಾಮಾನ್ಯವಾಗಿ ಸಿಬ್ಬಂದಿ ನಿರ್ವಹಣೆ ಅಂತ ಕರಿತಾ ಹೋಗ್ತೀವಿ. ಸೊ ಇದ್ರ ಫಾರ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಒಬ್ಬ ವ್ಯಕ್ತಿ ಅವನ ಎಜುಕೇಷನ್ ಆಧಾರದ ಮೇಲೆ ಅವನಿಗೇನು ಮಾಡ್ತೀವಿ ನಾವು ಜಾಬನ್ನು ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ PUC ಮಾಡಿರ್ತಕ್ಕಂಥವನಿಗೆ ಅವನಿಗೆ ಸಂಬಂಧಪಟ್ಟಂಗೆ, ಅವನ ಎಜುಕೇಷನ್ ಸಂಬಂಧಪಟ್ಟಂಗೆ ಅವನಿಗೆ ಜಾಬ್ ಸಿಗ್ತಾ ಹೋಗುತ್ತೆ. ಸಪೋಸ್ ಡಿಗ್ರಿ ಮಾಡಿರ್ತಕ್ಕಂಥವನಿಗೆ ಎನಿ ಡಿಗ್ರಿ, ಅಂದರೆ ಡಿಗ್ರಿ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವನದೇ ಆದ ಕ್ವಾಲಿಫಿಕೇಷನ್ಸ್ ಮೇಲೆ ಜಾಬ್ ಸಿಗ್ತಾ ಹೋಗುತ್ತೆ. ಒಂದು ಮ್ಯಾನೇಜರ್ ಅಂತ ಬಂದಾಗ ಇಟ್ಸ್ ಅ ಕ್ವಾಲಿಫಿಕೇಷನ್, ಅದು ಅವರ ನಾಲೆಜ್, ಅವರ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅವರ ವಿದ್ಯಾರ್ಹತೆ ಮೇಲೆ ಅವ್ರಿಗೆ ಏನು ಮಾಡ್ತೀವಿ, ಜಾಬನ್ನು ಕೊಡ್ತಾ ಹೋಗ್ತೀವಿ. ಹೀಗೆ ಸಿಬ್ಬಂದಿ ನಿರ್ವಹಣೆ ಅಂದ್ರೇನು, ಅವರವರ ಯೋಗ್ಯತೆಯ ಆಧಾರದ ಮೇಲೆ, ಅಂದರೆ ಅವರವರ ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಅವ್ರಿಗೆ ಏನು ಮಾಡ್ತೀವಿ, ಜಾಬನ್ನು ಕೊಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನೇನು ಒಳಗೊಂಡಿರುತ್ತೆ? ಒಂದನೇದು ಸಿಬ್ಬಂದಿಯ ನೇಮಕಾತಿ, ಆಯ್ಕೆ, ಸ್ಥಳ ನಿಯೋಜನೆ, ಇವುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಅವನ ಸರಿಯಾದ ಪ್ಲೇಸ್ಗೆ ಕಳಿಸ್ಕೊಡ್ತಕ್ಕಂಥದ್ದು, ಅವನಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಹೀಗೆ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ನಾವೇನಂತೀವಿ, ಸಿಬ್ಬಂದಿ ನಿರ್ವಹಣೆ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ಫೋರ್ತ್ ಪಾಯಿಂಟ್, ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ. ಡೈರೆಕ್ಟಿಂಗ್ ಇನ್ವಾಲ್ವ್ಸ್ ಲೀಡಿಂಗ್, ಇನ್ಫ್ಲುಯೆನ್ಸಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಎಂಪ್ಲಾಯೀಸ್ ಟು ಪರ್ಫಾರ್ಮ್ ದ ಟಾಸ್ಕ್ಸ್ ಅಸೈನ್ಡ್ ಟು ದೆಮ್. This requires establishing an atmosphere that encourages employees to do their best. ಸೊ ಇದರ ಅರ್ಥ ಇಷ್ಟೇ. ನಿರ್ದೇಶಿಸುವಿಕೆ ಅನ್ನೋದು ಏನು ಮಾಡ್ತಂದರೆ, ತನ್ನ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಮುಂದಾಳತ್ವ ವಹಿಸ್ತಕ್ಕಂಥದ್ದು. ಅಂದರೆ ಇಲ್ಲಿ ಕೊಟ್ಟಿರೋ ಹಾಗೆ ಪ್ರಭಾವ ಬೀರತಕ್ಕಂಥದ್ದು, ಪ್ರೇರೇಪಿಸೋದನ್ನು ಒಳಗೊಂಡಿರ್ತಕ್ಕಂಥದ್ದು. ಇದನ್ನು ನಾವು ನಿರ್ದೇಶಿಸುವಿಕೆ ಅಂತ ಕರಿತಾ ಹೋಗ್ತೀವಿ. ಅಂದರೆ ಸಿಬ್ಬಂದಿ ವರ್ಗದವರು, ತನ್ನ ಅಧೀನ ಕೆಲಸಗಾರರು ಕೆಲಸ ಮಾಡೋದಕ್ಕೆ ಯಾವ ರೀತಿ ವ್ಯವಸ್ಥೆ ಬೇಕೋ, ವಾತಾವರಣ ಬೇಕೋ, ಆ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು. ಅವರು ಯಾವ ರೀತಿ ಉತ್ಪಾದನೆ ಮಾಡಬೇಕಂತಾರೆ ಅದಕ್ಕೆ ತಕ್ಕಂತೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದನ್ನೇ ನಾವು ನಿರ್ದೇಶಿಸುವಿಕೆ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಸೊ ಒಬ್ಬ ಕೆಲಸಗಾರನಿಗೆ ತಾನು ಮಾಡುವಂಥ ಕೆಲಸಕ್ಕೆ ಸರಿಯಾದ ರೀತಿಯ ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರೋತ್ಸಾಹ, ಅಥವಾ ಅದರ ಸಂಬಂಧಪಟ್ಟಂಗೆ ಅವನಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ಪದಾರ್ಥ, ರಾ ಮಟೀರಿಯಲ್, ಅಥವಾ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಅವನು ಹೊಸ ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಮುಂದೆ ಬರ್ತಾನೆ. ಹೊಸ ವಸ್ತುಗಳಲ್ಲಿ ಹೊಸ ಡಿಸೈನ್ಸನ್ನು ತಯಾರು ಮಾಡೋದಕ್ಕೆ ಮುಂದೆ ಬರ್ತಾನೆ. ಹೀಗೆ ಸಾಕಷ್ಟು ಈ ನಿರ್ದೇಶಿಸುವಿಕೆ ಏನು ಮಾಡುತ್ತೆ, ಕೆಲಸಗಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ಅಂದರೆ ಅವ್ರಿಗೆ ಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಅವ್ರಿಗೆ ಹಿಂದೆ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು ನಿರ್ದೇಶಿಸುವಿಕೆ ಅಂತ ಕರಿತಾ ಹೋಗ್ತೀವಿ. ಓಕೆ, ಫಿಫ್ತ್ ಪಾಯಿಂಟ್, ಕಂಟ್ರೋಲಿಂಗ್, ನಿಯಂತ್ರಿಸುವಿಕೆ. ಸೊ ಕೊಟ್ಟಿರೋ ಹಾಗೆ ಕಂಟ್ರೋಲಿಂಗ್ ಈಸ್ ದ ಮ್ಯಾನೇಜ್ಮೆಂಟ್ ಫಂಕ್ಷನ್ ಆಫ್ ಮಾನಿಟರಿಂಗ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಟುವರ್ಡ್ಸ್ ದ ಅಟೈನ್ಮೆಂಟ್ ಆಫ್ ಆರ್ಗನೈಸೇಷನಲ್ ಗೋಲ್ಸ್. ದ ಟಾಸ್ಕ್ ಆಫ್ ಕಂಟ್ರೋಲಿಂಗ್ ಇನ್ವಾಲ್ವ್ಸ್ ಎಸ್ಟಾಬ್ಲಿಷಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಪರ್ಫಾರ್ಮೆನ್ಸ್, ಮೆಜರಿಂಗ್ ಕರೆಂಟ್ ಪರ್ಫಾರ್ಮೆನ್ಸ್, ಕಂಪೇರಿಂಗ್ ದಿಸ್ ವಿತ್ ಎಸ್ಟಾಬ್ಲಿಷ್ಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಹಾಗೆ ನಿರ್ವಹಣೆ ಅನ್ನೋದು ಸಂಸ್ಥೆಯ ಗುರಿಯನ್ನು ಸಾಧಿಸಲು ಅದರ ಕಾರ್ಯನಿರ್ವಹಣೆಯನ್ನು ಮೇಲ್ವಿಚಾರಣೆ ಮಾಡುವ ನಿರ್ವಹಣೆಯ ಒಂದು ಕಾರ್ಯ ಅಂತ ಕರಿತಾ ಹೋಗ್ತೀವಿ. ಓಕೆ, ನಿಯಂತ್ರಿಸಬೇಕು ಅನ್ನೋದೇನಂತೀವಿ, ಸಂಸ್ಥೆಯ ಗುರಿಯನ್ನು ಸಾಧಿಸಲು ಕಾರ್ಯನಿರ್ವಹಣೆಯನ್ನು ಮೇಲ್ವಿಚಾರಣೆ ಮಾಡುವ ಒಂದು ನಿರ್ವಹಣೆ ಕಾರ್ಯ ನಿಯಂತ್ರಿಸುವಿಕೆ ಅಂತ ಕರಿತೀವಿ. ಇದರಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಸೊ ಕೊಟ್ಟಿರುವಂಥ ಶಿಷ್ಟಗಳನ್ನು ಮತ್ತು ಮಾಡಿರುವಂಥ ಕೆಲಸಗಳನ್ನು ಎರಡನ್ನೂ ಅಳತೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋ ಹಾಗೆ ಏನು ಕೊಟ್ಟಿದ್ದಾರೆ, ದ ಟಾಸ್ಕ್ ಕಂಟ್ರೋಲಿಂಗ್ ಇನ್ವಾಲ್ವ್ಸ್ ಎಸ್ಟಾಬ್ಲಿಷಿಂಗ್ ಸ್ಟ್ಯಾಂಡರ್ಡ್ಸ್, ಅಂದರೆ ಶಿಷ್ಟಗಳನ್ನು ಕೊಡ್ತಾರೆ. ಅಂದರೆ ಶಿಷ್ಟಗಳು ಅಂತ ಕರಿತಾ ಹೋಗ್ತೀವಿ ಕನ್ನಡದಲ್ಲಿ, ಶಿಷ್ಟಗಳನ್ನು ಕೊಡ್ತಾ ಹೋಗ್ತೇವೆ. ಮೆಜರಿಂಗ್ ಕರೆಂಟ್ ಪರ್ಫಾರ್ಮೆನ್ಸ್, ಕೊಟ್ಟಿರುವಂಥ ಕೆಲಸಗಳಿಗೆ ಅವುಗಳನ್ನು ಅಳತೆ ಮಾಡ್ತಕ್ಕಂಥದ್ದು. ಸೊ ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಕೆಲಸ ಮಾಡಿದ್ದೀರಾ ಅಂತೇಳಿ ತಿಳ್ಕೊಳ್ತಕ್ಕಂಥದ್ದು. ಸೊ ಇನ್ನೊಂದು ಕ್ಲಿಯರ್ ಆಗಬೇಕಾದ್ರೆ ಆ ಕೆಲಸಗಳ ಮಧ್ಯೆ ಏನಾದ್ರು ಹೋಲಿಕೆ ಮಾಡ್ತಕ್ಕಂಥದ್ದು,
ವ್ಯತ್ಯಾಸಗಳು ಕಂಡು ಬಂದರೆ ಒಂದು ವೇಳೆ ಹೆಚ್ಚು ಕಡಿಮೆ ಏನಾದ್ರು ತೊಂದರೆಗಳಿದೆ ಅವುಗಳನ್ನು ಕೂಡ ನಾವೇನು ಮಾಡ್ತೀವಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇದನ್ನು ಉದಾಹರಣೆ ಸಮೇತ ಹೇಳ್ತಾ ಹೋದರೆ, ಒಬ್ಬ ವ್ಯಕ್ತಿಗೆ ನಾವು ಒಂದು ದಿವಸಕ್ಕೆ ಒಂದು 100 ಬ್ಯಾಗನ್ನು ಸೇಲ್ ಮಾಡೋದಕ್ಕೆ ಕೊಡ್ತೀವಿ. 100 ಬ್ಯಾಗನ್ನು ಸೇಲ್ ಮಾಡೋಕ್ಕೆ ಕೊಡ್ತೀವಿ ಅಂದರೆ ಅವನ ಅವನ ಕೆಲಸ ಕೊಟ್ಟಿದ್ವಿ, ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀವಿ. ಅವನು ಇವತ್ತು 100 ಬ್ಯಾಗನ್ನು ಸೇಲ್ ಮಾಡಲಿ 90 ಬ್ಯಾಗನ್ನು ಸೇಲ್ ಮಾಡ್ತಾನೆ. ಅಂದರೆ 100 ಬ್ಯಾಗ್ ಸೇಲ್ ಮಾಡೋಕ್ಕಾಗೋದಿಲ್ಲ, 90 ಬ್ಯಾಗ್ ಸೇಲ್ ಮಾಡ್ತಾನೆ. ಅಲ್ಲಿ ಅವನಿಗೆ ಎಷ್ಟು ಡಿಫರೆನ್ಸ್ ಬಂತು? ಕೊಟ್ಟಿರುವ ಕೆಲಸ 100 ಬ್ಯಾಗು, ಮಾಡಿರೋ ಪರ್ಫಾರ್ಮೆನ್ಸು 90, ಬಟ್ ಅವನು ಇನ್ನು ಉಳಿದಿರೋದು 10. ಅಂದರೆ ಈ 10 ಅವನೇನು ಮಾಡಬೇಕು? ನಾಳೆ ಮತ್ತೆ ಅವನಿಗೆ 100 ಬ್ಯಾಗನ್ನು ಕೊಟ್ಟಾಗ ಮತ್ತೆ 100ಕ್ಕೆ 100 ಅವನೇನು ಮಾಡಬೇಕು? ಸೇಲ್ ಮಾಡಬೇಕು. ಅಂದರೆ ಟಾರ್ಗೆಟ್ ಕೊಡ್ತಾ ಹೋಗ್ತೀವಿ, ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ಅವುಗಳ ತಪ್ಪುಗಳಿದ್ದರೆ ಸರಿಪಡಿಸ್ತಾ ಹೋಗ್ತೀವಿ. ಇವುಗಳನ್ನು ನಿಯಂತ್ರಿಸುವಿಕೆ ಅಂತ ಕರಿತಾ ಹೋಗ್ತೀವಿ. ಇದು ನಾನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಪುಸ್ತಕದಲ್ಲಿ ಕೂಡ ಇದೆ. ನಾನು ಕೊಟ್ಟಿರುವಂಥ ಈ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಈ ಕನ್ನಡ ಮತ್ತು ಇಂಗ್ಲೀಷ್ ಪಾಯಿಂಟ್ಸನ್ನು ಅಥವಾ ಮೀನಿಂಗನ್ನು ಬರ್ಕೊಳ್ತಾ ಹೋಗ್ರಿ, ಇವುಗಳನ್ನು ನೀಟಾಗಿ ಬರಿತಾ ಹೋಗ್ರಿ. ಸೊ ಈ ಕಂಟ್ರೋಲಿಂಗ್ ಅನ್ನೋದನ್ನು ನೀವು ಏನು ನೋಡ್ತಾ ಹೋದಂಗೆಲ್ಲ ಲಾಸ್ಟು ನಿಮಗೊಂದು ಕಂಟ್ರೋಲಿಂಗ್ ಟಾಪಿಕಲ್ಲಿ ಕೂಡ ಮತ್ತೊಂದು ಸಾರಿ ಇದು ರಿಪಿಟೇಷನ್ ಆಗುತ್ತೆ. ಸ್ಟ್ಯಾಂಡರ್ಡ್ಸು, ಪರ್ಫಾರ್ಮೆನ್ಸು, ಮೆಜರಿಂಗು, ಕರೆಂಟ್ ಪರ್ಫಾರ್ಮೆನ್ಸು, ಹೀಗೆ ಇವುಗಳ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಸಾಕು. ನಾನು ಆಲ್ರೆಡಿ ಹೇಳ್ದಂಗೆ ಇನ್ನೊಂದು ಸಾರಿ ರಿಪಿಟೇಷನ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ತಾ ಹೋಗ್ರಿ. ಕೊಟ್ಟಿರುವಂಥ ಕೆಲಸಗಳು, ಸ್ಟ್ಯಾಂಡರ್ಡ್ಸ್, ಎಸ್ಟಾಬ್ಲಿಷಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಪರ್ಫಾರ್ಮೆನ್ಸ್, ಹಾಗೆ ಮೆಜರಿಂಗ್ ಕರೆಂಟ್ ಪರ್ಫಾರ್ಮೆನ್ಸ್, ಅವನು ಏನು ಕೆಲಸ ಮಾಡಿದ್ರಂದ್ರೆ ಮೆಜರ್ ಮಾಡ್ತಕ್ಕಂಥದ್ದು, ಅಳತೆ ಮಾಡ್ತಕ್ಕಂಥದ್ದು. ಜೊತೆಗೆ ಅವೆರಡರ ಮಧ್ಯೆ ಇರತಕ್ಕಂಥ ತಪ್ಪುಗಳಿದ್ದರೆ ಅಥವಾ ಅವುಗಳೇನಾದ್ರು ವ್ಯತ್ಯಾಸಗಳು ಕಂಡು ಬಂದರೆ ಅವುಗಳನ್ನು ನಾವೇನು ಮಾಡ್ತೀವಿ? ಸರಿಪಡಿಸ್ತಕ್ಕಂಥದ್ದು ನಾವು ನಿಯಂತ್ರಿಸುವಿಕೆ ಅಂತ ಕರಿತಾ ಹೋಗ್ತೀವಿ. ಈಸಿ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿಲ್ಲ ಇನ್ನೊಂದು ಸಾರಿ ಕೇಳಿ, 2 ಸಾರಿ ಕೇಳಿ. ಈ ಆಡಿಯೋ ಮತ್ತು ಮೇಲ್ ಕೊಟ್ಟಿರ್ತಕ್ಕಂಥ ನೋಟ್ಸನ್ನು ಸರಿಯಾಗಿ ಬರ್ಕೊಳ್ತಾ ಹೋಗ್ರಿ. ಓಕೆ ಸ್ಟೂಡೆಂಟ್ಸ್, ಈ 5 ಪಾಯಿಂಟ್ ಎಕ್ಸ್ಪ್ಲನೇಷನ್ಸ್ ಈಗ ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಒಟ್ಟಾರೆ 8 ಅಂಕದ ಪ್ರಶ್ನೆ. ಸೊ ಈ 5 ಪಾಯಿಂಟನ್ನು ಎಕ್ಸ್ಪ್ಲನೇಷನ್ಸನ್ನು ಕೊಟ್ಟಿದ್ದೀನಿ, ಜೊತೆಗೆ ಅದರ ನೋಟ್ಸನ್ನು ಕೂಡ ನಾನು ಬರೆದಾಕಿದ್ದೀನಿ. ಆ ಎರಡನ್ನೂ ಕೂಡ ಕರೆಕ್ಟಾಗಿ ನೋಡ್ಕೊಡ್ರಿ, ಬರ್ಕೊಡ್ರಿ. ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್ ಕೂಡ ಇದೆ. ಪ್ಲಾನಿಂಗ್, ಆರ್ಗನೈಜಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅನ್ನೋ ಒಂದು ಟಾಪಿಕ್ ನಿಮಗೆ ಯೋಚಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಅನ್ನೋ ಟಾಪಿಕ್ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ಗಳಲ್ಲಿ ಬರ್ತಾ ಹೋಗುತ್ತೆ. ಅಲ್ಲಿ ಮೀನಿಂಗನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ 5 ಪಾಯಿಂಟನ್ನು ಇಲ್ಲಿ ಪರ್ಫೆಕ್ಟ್ ಮಾಡ್ಕೊಂಬಿಟ್ರೆ ಅಲ್ಲಿ ನೀವು ಮೀನಿಂಗನ್ನು ಈಸಿಯಾಗಿ ನೀವು ನೆನ್ಪಿಡ್ಬೋದು, ಬರಿಬೋದು. ಓಕೆ, ಇದನ್ನು 2 ಮಾರ್ಕ್ಸ್ಗೂ ಕೆಲವೊಂದು ಟೈಮಲ್ಲಿ ಕೇಳತಕ್ಕಂಥ ಕ್ವಶನ್ಗಳಿದ್ದಾವೆ. ಅಂದರೆ ಸ್ಟೇಟ್ ಎನಿ 2 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆ ಯಾವುದಾದ್ರೂ 2 ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದಾಗ ಇದರಲ್ಲಿ ಬರ್ತಕ್ಕಂಥ ಪಾಯಿಂಟ್ಸಲ್ಲಿ ಯಾವುದಾದ್ರು 2 ನೀವು ಬರೀಬೇಕಾಗುತ್ತೆ. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಯೋಚಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಅಂತ ಕೇಳ್ತಾ ಹೋಗ್ತಾರೆ. ಸಪೋಸ್ ನಿಮಗೆ 2 ಮಾರ್ಕ್ಸಲ್ಲಿ ಕೆಲವೊಂದು ಟೈಮಲ್ಲಿ ಕೇಳ್ತಾ ಹೋಗ್ತಕ್ಕಂಥ ಕ್ವಶನ್ ಪೇಪರ್ ನೋಡ್ತಾ ಹೋಗಿ ನೀವು ಪ್ಲಾನಿಂಗ್ ಅಂದರೆ ಏನು, ಆರ್ಗನೈಸಿಂಗ್ ಅಂದರೆ ಏನು, ಸ್ಟಾಫಿಂಗ್ ಅಂದರೆ ಏನು, ಕಂಟ್ರೋಲಿಂಗ್ ಅಂದರೆ ಏನು, ಡೈರೆಕ್ಟಿಂಗ್ ಅಂದರೆ ಈ ಥರ ಕೇಳ್ತಾ ಹೋಗ್ತಾರೆ. ಓಕೆ, ಇವೆಲ್ಲವನ್ನು ಪರ್ಫೆಕ್ಟ್ ಮಾಡಿಕೊಡ್ರಿ. ಪರ್ಫೆಕ್ಟ್ ಆದ ನಂತರ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.